ನಮಸ್ಕಾರ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬೆಂಗಳೂರಿನ ಅತ್ತಿಬೆಲೆಯಲ್ಲಿರುವಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನವನ್ನ ಪಡೆದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಶಕ್ತಿ ದೇವಿ, ಪರಶುರಾಮನ ತಾಯಿ, ಜಮದಗ್ನಿಯ ಪತ್ನಿ, ಭಕ್ತಿ ಶಕ್ತಿ ಮತ್ತು ತ್ಯಾಗದ ಪ್ರತೀಕವೆಂದೇ ಯಲ್ಲಮ್ಮ ದೇವಿಯನ್ನ ಪೂಜಿಸಲಾಗುತ್ತೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಶಕ್ತಿ ಸ್ವರೂಪಿಣಿಯಾಗಿದ್ದು, ಹಿಂದೂ ಶಕ್ತಿಪೀಠಗಳಲ್ಲಿ ರೇಣುಕಾ ಯಲ್ಲಮ್ಮನವರು ಕೂಡ ಪ್ರಮುಖವಾದವರು. ಯಲ್ಲಮ್ಮ ದೇವಿಯ ದರ್ಶನದಿಂದ ಪಾಪ ಕ್ಷಯವಾಗಿ ಪುಣ್ಯ ವೃದ್ಧಿಯಾಗುತ್ತೆ ಎಂದು ನಂಬಲಾಗಿದೆ. ದೇವಿಯ ದರ್ಶನ ಸಾತ್ವಿಕ ಮನಸ್ಸಿಗೆ ಶಕ್ತಿ ನೀಡುತ್ತೆ. ಅರ್ಜುನ್ ರಾವ್ ಗುರೂಜಿಯವರು ತಮ್ಮ ಮನೆಯಲ್ಲೇ ತಾಯಿಯನ್ನ ಪೂಜಿಸಿ ಆರಾಧಿಸ್ತಾರೆ. ಹಾಗೆ ಮರದಲ್ಲಿಯೇ ಸ್ವಯಂ ಉದ್ಭವವಾದಂತಹ ಶ್ರೀ ಗಣೇಶನನ್ನು ಕೂಡ ಇಲ್ಲಿ ಪೂಜಿಸ್ತಾರೆ. ಜೊತೆಗೆ ತಂದೆ ಮಲೆ ಮಹದೇಶ್ವರರ ಕೂಡ ಇಲ್ಲಿ ಪೂಜೆ ನಡೆಯುತ್ತೆ. ಅವರಿಗೂ ಕೂಡ ಪೂಜೆ ಇಲ್ಲಿ ನಡೆಯುತ್ತೆ. ಗುರುಗಳು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾಗಿರುವುದರಿಂದ ಪ್ರತಿನಿತ್ಯ ಇಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತೆ. ತಾಯಿ ರೇಣುಕಾಂಬೆಗೆ ಹಾಗೂ ತಂದೆ ಮಲೆ ಮಹದೇಶ್ವರರಿಗೆ ವಿಶೇಷ ಪೂಜೆಗಳು ನಡೀತವೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನದಂದು. ಅರ್ಜುನ್ ರಾವ್ ಗುರೂಜಿಯವರು ಅತ್ತಿಬೆಲೆಯಲ್ಲಿರುವ ತಮ್ಮ ಮನೆಯಲ್ಲೇ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರ, ವಿಶೇಷ ಪೂಜೆ, ಆರಾಧನೆ ಎಲ್ಲವನ್ನೂ ಮಾಡ್ತಾರೆ. ಪ್ರತಿನಿತ್ಯ ಇಲ್ಲಿ ನೂರಾರು ಜನ ಭಕ್ತರು ಬರ್ತಾರೆ ದೇವಿಯ ದರ್ಶನಕ್ಕಾಗಿ. ದೇವಿಯ ಹತ್ತಿರ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ತಾಯಿಯ ಮೊರೆ ಬರ್ತಾರೆ. ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ತಾಯಿಯ ಕೃಪಾ ಕಟಾಕ್ಷದಿಂದ ಅರ್ಜುನ್ ರಾವ್ ಗುರೂಜಿ ಅವರು ಇಲ್ಲಿ ಬರುವಂತಹ ಭಕ್ತರ ಕಷ್ಟಗಳಿಗೆ, ನೋವುಗಳಿಗೆ ಸ್ಪಂದಿಸಿ ಅವುಗಳಿಗೆ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾರೆ. ಹಲವಾರು ಜನರು ಇಲ್ಲಿ ಬಂದು ತಾಯಿಯ ದರ್ಶನ ಪಡೆದು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಂಡು ಒಳ್ಳೆಯ ಸುಖಮಯವಾದ ಜೀವನವನ್ನ ನಡೆಸ್ತಿದ್ದಾರೆ. ಪ್ರತಿನಿತ್ಯವೂ ನೂರಾರು ಜನ ಭಕ್ತರು ಇಲ್ಲಿ ಬರ್ತಾರೆ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತೆ. ಈ ದಿನದಂದು ಸುಮಾರು ಜನರು ಇಲ್ಲಿ ತಾಯಿಯ ದರ್ಶನಕ್ಕಾಗಿ ಓಡೋಡಿ ಬರ್ತಾರೆ. ತಾಯಿ ರೇಣುಕಾಂಬೆಯ ಪಕ್ಕದಲ್ಲಿಯೇ ಶ್ರೀ ಮಲೆ ಮಹದೇಶ್ವರರ ಸ್ವಾಮಿಯ ಮೂರ್ತಿ ಕೂಡ ಇದೆ. ಇಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗೂ ಕೂಡ ವಿಶೇಷ ಪೂಜೆ ನಡೆಯುತ್ತೆ ಪ್ರತಿದಿನವೂ. ನೀವು ಕೂಡ ತಾಯಿ ಶ್ರೀ ರೇಣುಕಾಂಬೆಯ ದರ್ಶನವನ್ನ ಪಡೆದುಕೊಳ್ಬೇಕು ಅಂದ್ರೆ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ದಿನ ಭವಿಷ್ಯದಲ್ಲಿ ಗುರೂಜಿಯವರ ಅಡ್ರೆಸ್ ಇದೆ. ಅಲ್ಲಿ ನೋಡ್ಕೊಂಡು ನೀವು ಹೋಗ್ಬೇಕು ಅಂದ್ರೆ ಹೋಗ್ಬೋದು. ಹೋಗಿ ತಾಯಿಯ ದರ್ಶನವನ್ನ ಪಡೆದುಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೊಳ್ಬಹುದು ತಾಯಿಯ ಆಶೀರ್ವಾದದಿಂದ, ಗುರುಗಳ ಮಾರ್ಗದರ್ಶನದಿಂದ. ದಿನ ಭವಿಷ್ಯದಲ್ಲಿ ಗುರುಗಳ ನಂಬರ್ ಕೂಡ ಮೆನ್ಷನ್ ಮಾಡಲಾಗಿದೆ. ನೀವು ಕರೆ ಮಾಡಿ ಅಡ್ರೆಸ್ ಕೂಡ ತಿಳ್ಕೊಂಡು ದೇವಿಯ ದರ್ಶನವನ್ನ ಪಡೆದುಕೊಳ್ಬಹುದು. ಗುರುಗಳನ್ನ ಸಹ ಭೇಟಿ ಮಾಡ್ಬೋದು. ಧನ್ಯವಾದಗಳು ಎಲ್ರಿಗೂ.